ಮೀನ ರಾಶಿಯವರೇ, ನಿಶ್ಶಬ್ದವಾಗಿರುವ ಆಕಾಶದೊಳಗೆ ಒಂದು ಅಲೌಕಿಕ ಕಂಪನವಿದೆ. ನೀವು ಅದನ್ನು ಈಗಲೇ ಅನುಭವಿಸುತ್ತಿದ್ದೀರಾ. ನಿಮ್ಮ ಜೀವನದ ಚಿತ್ರ ಬದಲಾಯಿಸಲು ಕಾಲವೇ ತಿರುಗಿ ಬರುತ್ತಿದೆ. ಇದು ಸಾಮಾನ್ಯ ವರ್ಷವಲ್ಲ. 2026 ನಿಮ್ಮ ಆತ್ಮದ ಹೊಸ ಜನ್ಮ, ನಿಮ್ಮ ಕರ್ಮದ ಪುನರ್ಲೇಖನ, ನಿಮ್ಮ ಭವಿಷ್ಯದ ಅತ್ಯಂತ ತೀವ್ರ ತಿರುವು. ಅನೇಕ ವರ್ಷಗಳಿಂದ ನೀವು ಒಳಗೆ ತಾಳಿಕೊಂಡ ನೋವು, ಸಂಶಯ, ಅಡೆತಡೆಗಳು ಎಲ್ಲವನ್ನೂ ಈ ವರ್ಷ ಗುರು, ಶನಿ ಮತ್ತು ರಾಹುಕೇತುಗಳ ಸಂಚಲನ ಪೂರ್ಣವಾಗಿ ಕದಲಿಸುತ್ತಿದೆ. ನಿಮ್ಮ ರಾಶಿಯೊಳಗೆ ಕಾಣುತ್ತಿರುವ ಬೆಳಕಿನ ಬದಲಾವಣೆಯು ಕೇವಲ ಆಕಾಶದಲ್ಲಲ್ಲ, ನಿಮ್ಮ ಮನಸ್ಸಿನ ಒಳಗೆ ಹೊಸ ಅಲೆಗಳು ಏಳುತ್ತಿದ್ದವೆ. ಮೊದಲು ಅಸ್ತವ್ಯಸ್ತವಾಗಿರುವ ಭಾವನೆಗಳು ಈಗ ನಿಧಾನವಾಗಿ ರೂಪ ಪಡೆಯುತ್ತವೆ. ನಿಮ್ಮ ಹೃದಯವು ಏನೋ ದೊಡ್ಡ ವಿಷಯದ ಮುಂಚೂಣಿಯಲ್ಲಿ ನಿಂತಂತೆ ಕಾಣುತ್ತದೆ. ಏನೋ ಆಗಲಿದೆ ಎಂಬ ಒಂದು ಧ್ವನಿ ನಿಮ್ಮ ಕನಸಿನೊಳಗೆ ನಾಡಿ ತರಗುತ್ತಿದ್ದಂತಿದೆ. ಗುರು ಈ ವರ್ಷ ನಿಮ್ಮ ಭಾಗ್ಯಭವನವನ್ನು ಪ್ರವೇಶಿಸುತ್ತಿರುವಾಗ ಇದು ಒಂದು ವರ್ಣಚಿತ್ರದಂತೆ ಹೊಸ ಬೆಳಕು ಹರಿಸುತ್ತದೆ. ಕಳೆದ 2 ವರ್ಷಗಳಲ್ಲಿ ಗುರುನ ಛಾಯೆ ದುರ್ಬಲವಾಗಿತ್ತು. ಪ್ರಯತ್ನಿಸಿದರೆ ಫಲ ಸಿಕ್ಕಿರಲಿಲ್ಲ. ಸಂಬಂಧಗಳು ಒಡೆದಿದ್ದವು. ಹಣ ಕೈ ತಪ್ಪಿತ್ತು. ಆತ್ಮವಿಶ್ವಾಸ ಸಡಿಲವಾಗಿತ್ತು. ಆದರೆ ಈ ಹೊಸ ಗುರುಗತಿ ನಿಮ್ಮ ಜೀವನದ ವಸ್ತುಗಳನ್ನು ಹೊಸದಾಗಿ, ಶುದ್ಧವಾಗಿ ಪುನಾರಂಭ ಮಾಡುತ್ತದೆ. ನಿಷ್ಕೃತ ಕರ್ಮಗಳು ಕರಗುತ್ತವೆ. ನಿಷ್ಪ್ರಯೋಜಕ ಜನರು ದೂರ ಹೋಗುತ್ತಾರೆ. ನಿಜವಾದ ಆಶೀರ್ವಾದಗಳು ನಿಮ್ಮತ್ತ ಬರುತ್ತವೆ. ಶನಿಯು ನಿಮ್ಮ ಮನಸ್ಸಿನ ದೃಢತೆ ಪರೀಕ್ಷೆ ಮಾಡುತ್ತಿದ್ದ. ಅದರಿಂದ ನೀವು ಸಾಕಷ್ಟು ತತ್ತರಿಸಿದ್ದೀರಾ. ಆದರೆ ಅದು ಕೇವಲ ದುಃಖವಲ್ಲ, ಅದು ಶಕ್ತಿಯ ಪಾಠವೂ ಆಗಿತ್ತು. ಇನ್ನು ಮುಂದೆ ಶನಿ ನಿಮಗೆ ಹೊಸ ಶಕ್ತಿ ನೀಡುತ್ತಾನೆ. ಸಹನಶೀಲತೆಯ ಒಳಗಿನ ಬಲ, ವ್ಯವಹಾರದಲ್ಲಿ ಬುದ್ಧಿವಂತಿಕೆ ಮತ್ತು ಅಸಾಧ್ಯವೂ ಆಗಿದ್ದ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವ ಧೈರ್ಯ. ನೀವು ಅಚ್ಚರಿಯ ರೀತಿಯಲ್ಲಿ ನಿಮ್ಮದೇ ಜೀವನದ ನಾಯಕನಾಗುವ ಹಾದಿಯಲ್ಲಿದ್ದೀರಿ. ರಾಹು ಮತ್ತು ಕೇತು ಈ ವರ್ಷ ನಿಮ್ಮ ಕರ್ಮದ ಮಹಾಕೋಶವನ್ನು ಮತ್ತೆ ಬದಲಿಸುತ್ತಿವೆ. ರಾಹು ಈಗ ನಿಮ್ಮ ವೃತ್ತಿಯ ನಿಗೂಢ ದಿಕ್ಕನ್ನು ತೆರೆಯುತ್ತಾನೆ. ಇದು ನಿಮಗೆ ಸ್ಥಿರತೆ ಕೊಡಬಹುದು. ಒಂದು ಸಮಯದಲ್ಲಿ ಅಸ್ಪಷ್ಟವಾಗಿದ್ದ ವೃತ್ತಿ ದಾರಿಯು ಈಗ ಸ್ಪಷ್ಟವಾಗುತ್ತದೆ. ಕೇತು ನಿಮ್ಮ ಆಂತರಿಕ ಬಾಧೆಯಿಂದ ಮುಕ್ತಿಗೊಳಿಸುತ್ತದೆ. ಅದು ಆತ್ಮದ ಅಂತರಾಳದಲ್ಲಿ ಬೆಳಕಿನ ಬಾಗಿಲು ತೆರೆಯುತ್ತದೆ. ಅನೇಕ ಮೀನ ರಾಶಿಯವರು ಈ ವರ್ಷ ಧಾರ್ಮಿಕತೆ, ಧ್ಯಾನ ಮತ್ತು ಆತ್ಮಪರಿಚಯದ ಅಚ್ಚರಿಯ ಅನುಭವ ಪಡೆಯುತ್ತಾರೆ. ಮುಂದಿನ 7 ದಿನಗಳಲ್ಲಿ ಒಂದು ಚಿನ್ನದ ಅವಕಾಶ ನಿಮ್ಮ ಜೀವನಕ್ಕೆ ಬರಬಹುದು. ಅದು ನಿಮ್ಮ ಹಳೆಯ ನಿರೀಕ್ಷೆಯನ್ನು ಮುರಿಯಬಹುದು, ಹೊಸ ಬಯಕೆಗೆ ಬಾಗಿಲು ತೆರೆಯಬಹುದು. ಕೆಲವು ಮೀನ ರಾಶಿಯವರು ಈ 7 ದಿನಗಳಲ್ಲಿ ತಮ್ಮ ವೃತ್ತಿಯ ಹೊಸ ಹೆಜ್ಜೆ ಇಡಬಹುದು. ಒಂದು ಹೊಸ ಕೆಲಸ, ಹೊಸ ಒಪ್ಪಂದ ಅಥವಾ ಒಂದು ದೀರ್ಘಕಾಲದ ನಿರ್ಧಾರದ ಸ್ಪಷ್ಟತೆ ಬರಬಹುದು. ಇದರ ಹಿಂದೆ ದೈವದ ಒಂದು ಕಠಿಣ ವಿಧಿಯು ಕಾರ್ಯನಿರ್ವಹಿಸುತ್ತಿದೆ. ನಿಮ್ಮ ಮನಸ್ಥಿತಿ ಈ ಸಮಯದಲ್ಲಿ ಬಹಳ ಚಂಚಲವಾಗಿರಬಹುದು. ಕೆಲವು ದಿನಗಳಲ್ಲಿ ಸಂತೋಷದ ಕಣ್ಣೀರು, ಕೆಲವು ದಿನಗಳಲ್ಲಿ ನೆನಪಿನ ನೋವಿನ ಹೊರಳಾಟ. ಆದರೆ ಈ ತರಂಗಗಳು ನಿಮ್ಮನ್ನು ಹೊಸ ದಾರಿಗೆ ಕರೆದೊಯ್ಯುತ್ತವೆ. ನಿಮ್ಮ ಆಂತರ್ಯದಲ್ಲಿ ಈಗ ಒಂದು ದೀಪ ಬೆಳಗುತ್ತಿದೆ. ಅದನ್ನು ಯಾರೂ ಆರಿಸಲು ಸಾಧ್ಯವಿಲ್ಲ. ಇದು ನಿಮ್ಮ ಆತ್ಮದ ಪುನರ್ಜನ್ಮದ ಚಿಹ್ನೆ. ಆರ್ಥಿಕವಾಗಿ ಯಾವಾಗಲೂ ಹಿನ್ನಡೆ ಅನುಭವಿಸುತ್ತಿದ್ದವರು ಈಗ ಶನಿವಾರದ ನಂತರ ಹೊಸ ಶಕ್ತಿಯನ್ನು ಅನುಭವಿಸಬಹುದು. ಹಣಕಾಸಿನ ನಿಗೆಯು ಬದಲಾವಣೆಯಾಗುತ್ತದೆ. ಹಳೆಯ ಸಾಲಗಳು ನಿಧಾನವಾಗಿ ತೆರವಾಗುತ್ತವೆ. ಹೊಸ ಆದಾಯದ ಮಾರ್ಗಗಳು ಕಾಣಿಸುತ್ತವೆ. ನಿಮಗೆ ಆಗಿನಂತಿಲ್ಲದ ಧೈರ್ಯ ಉಂಟಾಗುತ್ತದೆ. ಒಂದು ಅಜ್ಜಿಯಂತೆ ನಿಮ್ಮ ಕರ್ಮವು ನಿಮಗೆ ಹೊಸ ವಾತಾವರಣ ಕೊಡುತ್ತದೆ. ಕುಟುಂಬದಲ್ಲಿ ಪೂರ್ವದಿಂದಲೂ ಇತ್ತಿದ್ದ ಮಾತಿನ ನೆಪಗಳು, ಮನಸ್ಸಿನ ಅಸಮಾನತೆ ಈ ವರ್ಷದಲ್ಲಿ ಮದ್ದು ಹಿಡಿಯುತ್ತದೆ. ಯಾರೋ ಹಿರಿಯರು ಒಂದು ನಿಗೂಢ ರೀತಿಯಲ್ಲಿ ನಿಮ್ಮ ಬದುಕಿಗೆ ಆಶೀರ್ವಾದ ನೀಡಬಲ್ಲರು. ಸಂಬಂಧಗಳು ಮತ್ತೆ ಬಲವಾಗುತ್ತವೆ. ವಿಭಿನ್ನವಾಗಿದ್ದ ಮನಗಳು ಮತ್ತೆ ಸಮೀಪಗೊಳ್ಳುತ್ತವೆ. ಪ್ರೀತಿಯು ಪುನರ್ಜೀವ ಪಡೆದುಕೊಳ್ಳುತ್ತದೆ. ಮೀನ ರಾಶಿಯವರೇ, ಈಗ ನಿಜವಾದ ಸಮಯ ಪ್ರಾರಂಭವಾಗಿದೆ. ಭಾಗ್ಯಚಕ್ರವು ನಿಧಾನವಾಗಿ ನಿಮಗೂ ಅನುಕೂಲವಾಗಿ ತಿರುಗುತ್ತಿದೆ. ಹಲವು ವರ್ಷಗಳಿಂದ ನಿಮ್ಮ ಮುಂದೆ ಬಂದ ತಡೆಗಳು, ವಿಳಂಬಗಳು, ಮೋಸಗಳು ಎಲ್ಲವೂ ಈಗ ಪುಡಿ ಆಗುವ ಕಾಲ ಬಂದಿದೆ. ಗುರುನ ಕೃಪೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹರಿಸುತ್ತಿದೆ. ನಿಮ್ಮ ಕಣ್ಣಲ್ಲಿ ಮತ್ತೆ ನಂಬಿಕೆಯ ಕಿರಣ ಹೊಳೆಯುತ್ತಿದೆ. ಅದು ಕೇವಲ ಆಶೆಯಲ್ಲ, ಅದು ಭವಿಷ್ಯದ ನಿಜವಾದ ಪ್ರತಿಫಲನ. ಈ ವರ್ಷದಲ್ಲಿ ನಿಮ್ಮ ವೃತ್ತಿ ಜೀವನ ಅತ್ಯಂತ ತೀವ್ರ ಬದಲಾವಣೆಯನ್ನು ಕಾಣುತ್ತದೆ. ನೀವು ಯಾವ ಕ್ಷೇತ್ರದಲ್ಲಿದ್ದರೂ, ಕಚೇರಿ, ವ್ಯವಹಾರ, ಕಲಾಕ್ಷೇತ್ರ ಅಥವಾ ಶಿಕ್ಷಣ, ಒಂದು ಅನಿರೀಕ್ಷಿತ ಮುನ್ನಡೆಗೆ ಸಾಕ್ಷಿಯಾಗಬಹುದು. ಕೆಲವರು ಅಸಾಮಾನ್ಯ ರೀತಿಯ ಅವಕಾಶ ಪಡೆಯುವರು. ಯಾವಾಗಲೂ ಕನಸಿನಲ್ಲಿ ಇದ್ದ ಕೆಲಸ ಏಕಾಏಕಿ ಸೃಷ್ಟಿಯಾಗಬಹುದು. ಕೆಲವರು ಹಳೆ ಕೆಲಸದಿಂದ ದೂರವಾಗಿ ಹೊಸ ದಾರಿಯತ್ತ ಹೆಜ್ಜೆ ಇಡಬಹುದು. ಇದು ಭಯ ಹುಟ್ಟಿಸಬಹುದು. ಆದರೆ ಈ ಬದಲಾವಣೆಯೊಳಗೆ ನಿಜವಾದ ಆಶೀರ್ವಾದ ಇದೆ. ಗುರುಶನಿಯ ಸಂಯೋಗ ನಿಮಗೆ ಹೊಸ ಗುರುತನ್ನು ಕೊಡುತ್ತದೆ.
ಕಳೆದ ದಿನಗಳಲ್ಲಿ ನೀವೇ ಮಾಡಿದ ಪ್ರಯತ್ನಗಳು ಫಲರಹಿತವಾಗಿದ್ದರೆ ಈಗ ಫಲದ ಸಮಯ ಬಂದಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮಾತಿನ ತೂಕ ಹೆಚ್ಚಾಗುತ್ತದೆ. ಹಿಂದೆ ಅಲಕ್ಷ್ಯ ಮಾಡಿದವರು ಈಗ ನಿಮ್ಮ ಸಲಹೆ ಕೇಳುತ್ತಾರೆ. ನಿಮ್ಮ ಮೌನವೇ ನಿಮ್ಮ ಶಕ್ತಿ ಆಗುತ್ತದೆ. ನಿಮ್ಮ ಗುರುತು ಇದೇ ವರ್ಷದಲ್ಲಿ ಸಂಪೂರ್ಣ ಬದಲಾಗಬಹುದು. ಹಣಕಾಸಿನ ವಲಯದಲ್ಲಿ ಗಣನೀಯ ಬದಲಾವಣೆಗಳಿವೆ. ನಿಜ ಹೇಳಬೇಕಾದರೆ ದೇವರು ನಿಮ್ಮ ಕೈಗೆ ಹೊಸ ಆದಾಯದ ದ್ವಾರವನ್ನು ತೆರೆದಿಟ್ಟಿದ್ದಾನೆ. ಕೆಲವು ಮೀನ ರಾಶಿಯವರಿಗೆ ಹಠಾತ್ ಲಾಭ ಬರಬಹುದು, ಹಳೆ ಬಾಕಿಯೂ ಸಿಕ್ಕಬಹುದು, ಅಚ್ಚರಿಯ ರೀತಿಯಲ್ಲಿ ಯೋಜನೆ ಯಶಸ್ವಿಯಾಗಬಹುದು. ಆದರೆ ಒಂದು ಎಚ್ಚರಿಕೆ ಅಗತ್ಯ: ಅತಿಯಾದ ಖರ್ಚಿಗೆ ಹೊಸ ಸಾಲ ಹುಟ್ಟಿಸದಿರಿ. ಹಣದ ವಿಷಯದಲ್ಲಿ ಶನಿ ನಿಮಗೆ ಪಾಠ ಹೇಳುತ್ತಿದ್ದಾನೆ. ಜ್ಞಾನದಿಂದ ಮೊತ್ತ ಉಳಿಸಿ, ವೇಗದಿಂದ ವಿಸ್ತಾರ ಮಾಡಬೇಡಿ. ಪ್ರೀತಿಯ ವಿಷಯದಲ್ಲಿ ನಿಮ್ಮ ಹೃದಯವು ಈ ಸಮಯದಲ್ಲಿ ಒಟ್ಟಿಗೆ ಕರಗುತ್ತಾ ಹೂವಿನಂತೆ ಅರಳುತ್ತದೆ. ಹಳೆಯ ಒಡನಾಡಿಯರು ಮತ್ತೆ ಸಂಪರ್ಕ ಮಾಡಬಹುದು. ಕೆಲವರಿಗೆ ಆತ್ಮಸ್ಕಿಯಂತೊಬ್ಬರು ಪ್ರತ್ಯಕ್ಷವಾಗಬಹುದು. ಪ್ರಾರಂಭದಲ್ಲಿ ಅವರೆಲ್ಲ ಅಪರಿಚಿತ ನಗು ತರುವವರು. ಆದರೆ ಅವರ ಮಾತುಗಳಲ್ಲಿ ಒಂದು ಅರ್ಥಭರಿತ ಶಕ್ತಿ ಇರುತ್ತದೆ. ಅದು ಕೇವಲ ಸಂಬಂಧವಲ್ಲ, ಅದು ಜೀವನದ ಶಕ್ತಿ ವಿನಿಮಯ. ಆದರೆ ಕೆಲವು ಮೀನ ರಾಶಿಯವರಿಗೆ ಪ್ರೀತಿಯಲ್ಲೂ ಪರೀಕ್ಷೆ ಇರಬಹುದು. ಶನಿಯು ಹೇಳುವಂತೆ ನಿಜವಾದ ಪ್ರೀತಿ ಕಷ್ಟದಲ್ಲಿ ತೋರಬೇಕ. ನಂಬಿಕೆ ಉಳಿಸಿದರೆ ನಿಜವಾದ ಬಂಧ ಬಲಗೊಳ್ಳುತ್ತದೆ. ಕುಟುಂಬದ ಒಳಗೆ ಕಳೆದ ವರ್ಷ ಒತ್ತಡ ಹೆಚ್ಚಿತ್ತು. ಈ ವರ್ಷದಲ್ಲಿ ಮಾತಿನ ಅಸಮಂಜಸತೆ ಕಡಿಮೆಯಾಗುತ್ತದೆ. ನಿಮ್ಮ ಮಾತು ಈಗ ಅವರ ಹೃದಯ ತಲುಪುತ್ತದೆ. ನಿಜವಾದ ಕೃತಜ್ಞತೆಯ ಕಣ್ಣೀರು ನೋಡಬಹುದು. ನಿಮ್ಮ ತಾಯಿ ಅಥವಾ ಹತ್ತಿರವಾದ ಹಿರಿಯರು ನಿಮ್ಮ ಮೇಲೆ ಹೊಸ ರೀತಿಯಲ್ಲಿ ನಂಬಿಕೆ ತೋರಬಹುದು. ಅದು ಕೇವಲ ಕುಟುಂಬದ ಶಾಂತಿ ಅಲ್ಲ, ಅದು ನಿಮ್ಮ ಆತ್ಮದ ಮಾಲಿನ್ಯ ಶೋಧನೆ. ಆರೋಗ್ಯದ ವಿಷಯದಲ್ಲಿ ಕಳೆದ ವರ್ಷ ನೀವು ದೇಹದ ಹೆಜ್ಜೆಯಲ್ಲಿ ಅಸಹನೆ ಅನುಭವಿಸಿದ್ದರೆ ಈಗ ಅದು ನಿಧಾನವಾಗಿ ಸುಧಾರಿಸುತ್ತದೆ. ಆದರೆ ಆಹಾರ ಮತ್ತು ನಿದ್ರೆಯ ಕುರಿತು ಎಚ್ಚರಿಕೆಯಿಂದ ಇರಬೇಕು. ಶನಿಯು ಆರೋಗ್ಯದಲ್ಲಿ ಡಿಸಿಪ್ಲೈನ್ ಕೇಳುತ್ತಾನೆ. ಧ್ಯಾನ, ಪ್ರಾಣಾಯಾಮ, ನದಿಯ ತೀರದಲ್ಲಿ ಕೆಲ ನಿಮಿಷಗಳು, ಈ ಎಲ್ಲವೂ ನಿಮಗೆ ವಿಸ್ಮಯಕರ ಶಕ್ತಿ ನೀಡುತ್ತವೆ. ಕೆಲವರಿಗೆ ಹಠಾತ್ ಆಂತರಿಕ ಶುದ್ಧೀಕರಣದ ಅನುಭವ ಬರುತ್ತದೆ. ಅದು ದೈವಿಕ ಪವನೆಯಂತಿದೆ. ಮುಂದಿನ 14 ದಿನಗಳು ಅಪಾರ ಶಕ್ತಿಯ ಕಾಲ. ನಿಮ್ಮ ಮುಂದೆ 3 ದಾರಿಗಳು ತೆರೆಯುತ್ತವೆ. ಮೊದಲದು ಕೃಷ್ಣ ಬಣ್ಣದ ಪರೀಕ್ಷೆ. ಒಂದು ನಿರ್ಧಾರದಲ್ಲಿ ನೀವು ತಾಳ್ಮೆ ಪ್ರದರ್ಶಿಸಬೇಕು. ಎರಡನೆಯದು ಹಳೆ ಯೋಜನೆ ಪುನಃ ಚುರುಕುಗೊಳ್ಳುತ್ತದೆ. ಮೂರನೆಯದು ಅಲೌಕಿಕ ಆಶೀರ್ವಾದದ ರೂಪದಲ್ಲಿ ನಿಮಗೆ ಧ್ವನಿ ಬರಬಹುದು. ಅದು ಯಾರೋ ಮೂಲಕ, ಯಾರೋ ಕನಸಿನ ಮೂಲಕ, ಅಥವಾ ಕಣ್ಮುಂದೆ ಕಾಣುವ ಒಂದು ಸೂಚನೆಯ ಮೂಲಕ. ಈ ಸಮಯದಲ್ಲಿ ಕನಸಿನಲ್ಲಿ ನೀರು ಕಾಣಿಸಿದರೆ ಅದು ದೇವರ ಸೂಚನೆ. ಅದು ಶುದ್ಧೀಕರಣದ ಸಂಕೇತ. ಬೆಳ್ಳಿಯ ಬಣ್ಣದ ಬೆಳಕು ಅಥವಾ ಕಮಲದ ಹೂವಿನ ಚಿಂತೆ ಬಂದರೆ ಅದು ಗುರುನ ಕೃಪೆಯ ಗುರುತು. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಅದು ಕೇವಲ ಕರ್ಮ ನಿವಾರಣೆಗಲ್ಲ, ನಿಮ್ಮ ಆತ್ಮದ ಸುರಕ್ಷತೆಯೂ ಆಗುತ್ತದೆ. ವಿದೇಶ ಪ್ರಯೋಗ ಮಾಡುವವರು ಈ ವರ್ಷ ಹೊಸ ಅವಕಾಶ ಪಡುತ್ತಾರೆ. ನೀವು ದೂರದ ನಾಡಿನಲ್ಲಿ ಹೊಸ ಗುರುತು ಹೊಂದುವಿರಿ. ಕೆಲವರ ಪತ್ರಗಳು ಅಲ್ಪ ವಿಳಂಬವಾದರೂ ಅನುಕೂಲಕರವಾಗಿ ಸ್ಥಳಾಂತರ ಆಗುತ್ತದೆ. ಅಲ್ಲಿ ಗುರು ಮತ್ತು ಶನಿಯ ಸಂಯೋಗ ನಿಮ್ಮ ಭದ್ರತಾ ವಲಯ ರೂಪಿಸುತ್ತದೆ. ನಿಮ್ಮ ಪ್ರತಿಭೆ ಅಲ್ಲಿ ಗುರುತಿಗೆ ಬರುವ ಕಾಲ ಬಂದಿದೆ. ಹೊಸ ಭಾಷೆ, ಹೊಸ ಜನರು, ಹೊಸ ಪರಿಸ್ಥಿತಿ ಎಲ್ಲವೂ ನಿಮ್ಮ ಬೆಳವಣಿಗೆಯ ವೇದಿಕೆಯಾಗುತ್ತದೆ. ಉದ್ಯಮದವರು ಹಳೆಯ ವ್ಯವಹಾರದಲ್ಲಿ ಅಂತರಾಯ ಕಂಡಿದ್ದರೆ ಈ ವರ್ಷ ಹೊಸ ಹೂಡಿಕೆಗಳ ಬೆಳಕು ಕಾಣುತ್ತಿದೆ. ವಿಳಂಬದ ಯೋಜನೆಗಳು ಪುನರುಜ್ಜೀವ ಪಡೆಯುತ್ತವೆ. ಇದೇ ಸಮಯದಲ್ಲಿ ಭಾಗದಾಳುಗಳಿಂದ ಸಹಕಾರ ದೊರೆಯುತ್ತದೆ. ನೀವು ಬಲಿಷ್ಠವಾಗಿ ನಿರ್ಧಾರ ಮಾಡಿದರೆ ವೃದ್ಧಿ ಖಾತ್ರಿ. ಆದರೆ ಸುಲಭದ ಲಾಭದ ಆಮಿಷದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ಗ್ರಹಗಳು ಸೂಚಿಸುತ್ತಿವೆ. ಮೀನ ರಾಶಿಯವರೇ, ಈ ವರ್ಷದ ಅತ್ಯಂತ ವಿಶೇಷತೆ ಎಂದರೆ ನಿಮ್ಮ ಒಳಗಿನ ಆತ್ಮ ಹೊಸದಾಗಿ ಅರಳುತ್ತದೆ. ಯಾವುದೇ ಬಾಹ್ಯ ಬದಲಾವಣೆಗಳು ಕೇವಲ ಅದರ ಪ್ರತಿಫಲಗಳು. ನಿಮ್ಮ ಮನಸ್ಸಿನಲ್ಲಿ ಆತ್ಮದ ಬೆಳಕು ಹೆಚ್ಚಾಗುತ್ತಿವೆ. ಕೆಲವು ರಾತ್ರಿ ನಿಮಗೆ ನಿದ್ರೆ ಬರದಂತೆ ತೋರುತ್ತದೆ. ಅದು ಚಿಂತೆ ಅಲ್ಲ, ಅದು ಒಳಗಿನ ಜಾಗೃತಿ. ದೇವರು ನಿಮ್ಮ ಒಳಗೆ ಮಾತನಾಡುತ್ತಿದ್ದಾನೆ. ಈ ಹಂತದಲ್ಲಿ ನೀವು ಅಸಾಧ್ಯವಾದ ವಿಷಯಗಳ ಬಗ್ಗೆ ಕನಸಿಗೊಳ್ಳುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಕನಸುಗಳು ಈಗ ಭವಿಷ್ಯದ ಸೂಚಕಗಳು ಆಗಿವೆ. ನೀವು ಬರೆಯಬೇಕಾದ ಪುಸ್ತಕ, ನಡೆಸಬೇಕಾದ ಸಣ್ಣ ಕಾರ್ಯ ಅಥವಾ ಯಾರಿಗಾದರೂ ಹೇಳಬೇಕಾದ ಮಾತು, ಈ ಎಲ್ಲದಲ್ಲೂ ದೈವ ಕಾರ್ಯ ಇದೆ. ಮುಂದಿ 30 ದಿನಗಳಲ್ಲಿ ವಿಶೇಷ ಗ್ರಹ ಸಂಚಾರಗಳು ನಿಮ್ಮ ಭಾಗ್ಯಭವನಕ್ಕೆ ಪ್ರವೇಶಿಸುತ್ತಿವೆ. ಅದು ನಿಮ್ಮ ಕುಟುಂಬ, ಧಾರ್ಮಿಕತೆ, ಮಕ್ಕಳ ಭವಿಷ್ಯ ಹಾಗೂ ಆರ್ಥಿಕ ಸುಧಾರಣೆ ಎಲ್ಲಕ್ಕೂ ಪ್ರಭಾವ ಬೀರುತ್ತದೆ. ಕೆಲವು ದಿನಗಳಲ್ಲಿ ನೀವು ಅಚ್ಚರಿಯ ಸುದ್ದಿ ಕೇಳುತ್ತೀರಿ. ಅದು ನಿಮಗೆ ಕಣ್ಣೀರಿನ ಸಂತೋಷ ತರಬಹುದು. ಕೆಲವರು ಈ ವರ್ಷ ಒಂದು ದೀರ್ಘಕಾಲದ ಸಂಬಂಧದಿಂದ ದೂರ ನಡೆಯಬಹುದು.
ಇದು ನೋವು ನೀಡಬಹುದು, ಆದರೆ ಇದರೊಳಗೆ ಮುಕ್ತಿ ಇದೆ. ನಿಮಗೆ ಹೊಸ ದೃಷ್ಟಿ ದೊರಕುತ್ತದೆ. ನೀವು ಹೇಗೆ ನಿಮ್ಮ ಸತ್ಯತೆಯನ್ನು ಕಾಯಬೇಕು ಎಂಬ ಪಾಠ ಕಲಿಯುತ್ತೀರಿ. ಒಬ್ಬ ಅಪರಿಚಿತ ವ್ಯಕ್ತಿ ಅಥವಾ ಹಳೆಯ ಸ್ನೇಹಿತ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರಬಹುದು. ಅವರ ಒಂದು ವಾಕ್ಯ ನಿಮ್ಮ ಜೀವನದ ಪಥ ತಿರುಗಿಸಬಹುದು. ಆಯ್ದ ಮಾತುಗಳು ಕರ್ಮದ ಹಳೆಯ ಬಾಗಿಲು ಮುಚ್ಚಿ ಹೊಸ ಬಾಗಿಲು ತೆರೆಯುತ್ತದೆ. ವೇದಿಕ ದೃಷ್ಟಿಯಿಂದ ಈ ವರ್ಷ ನಿಮಗೆ ಕರ್ಮಪರಿಹಾರದ ವರ್ಷ. ಪಿತೃ ಆಶೀರ್ವಾದ ಅತ್ಯಂತ ಬಲವಾಗುತ್ತದೆ. ಪಿತೃ ನಗರಕ್ಕೆ ಭೇಟಿ ನೀಡುವುದು, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು, ಈ ಎಲ್ಲವೂ ಶುದ್ಧಿ ತರಬಲ್ಲವು. ನೀವು ಈ ವೇಳೆಯಲ್ಲಿ ನಿಜವಾದ ಪ್ರಾರ್ಥನೆಯ ಸ್ವರ ಕೇಳುತ್ತಿದ್ದರೆ ಅದು ದೇವರಿಗೆ ತಲುಪುತ್ತಿದೆ. ನಿಮ್ಮ ಒಳಗಿನ ಪ್ರಾರ್ಥನೆ ತೀವ್ರವಾದಷ್ಟು ಅದರ ಪ್ರತಿಫಲ ಹೆಚ್ಚು ಶಕ್ತಿಯುತವಾಗಿ ಮರಳಿ ಬರುತ್ತದೆ. ಮೀನ ರಾಶಿಯವರೇ, ಈಗೂ ನಿಮ್ಮ ಜೀವನದ 3ನೇ ತಿರುವು ಆರಂಭವಾಗುತ್ತಿದೆ. ಹಿಂದಿನ 20 ವರ್ಷಗಳಲ್ಲಿ ಆಗದ ಒಂದು ಬದಲಾವಣೆ ಈಗ ನಿಮ್ಮ ಕಣ್ಣು ಮುಂದೆ ಮೂಡಲಾರಂಭಿಸಿದೆ. ಈ ಬದಲಾವಣೆ ಹಠಾತ್ ಆಗಿಲ್ಲ, ಇದು ದೈವದ ಯೋಜನೆ. ನಿಮ್ಮ ಹೃದಯದೊಳಗೆ ಹಿಂದೆ ನಿಶ್ಶಬ್ದವಾಗಿದ್ದ ಏನೋ ಸಂಗೀತ ಈ ಸಮಯದಲ್ಲಿ ನಿಧಾನವಾಗಿ ಹೆಚ್ಚು ಶಕ್ತಿಯುತವಾಗುತ್ತಿದೆ. ಅದು ನಿಮಗೆ ಒಳಗಿನ ಧ್ವನಿಯಂತೆ ಅನುಭವವಾಗುತ್ತದೆ. ನೀನು ಬದಲಾಯಿಸು, ನಿನ್ನೊಳಗಿನ ಬೆಳಕು ಈಗ ಹೊರಬಾ ಎಂದು. ಈ ಹಂತದಲ್ಲಿ ಗುರು ನಿಮ್ಮ ಧರ್ಮ ಮತ್ತು ಆತ್ಮ ಸಂಚಾರವನ್ನು ಬಲಪಡಿಸುತ್ತಾನೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕರ್ಮ ಈಗ ಫಲವಾಗಿ ಮರಳುತ್ತಿದೆ. ಕಳೆದ ವರ್ಷ ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ಆ ಆಶೀರ್ವಾದ ಈಗ ನಿಮಗೆ ಬಲವಾಗುತ್ತಿದೆ. ನೀವು ಯಾರಿಗಾದರೂ ಬಿಟ್ಟಿದ್ದ ಸೌಖ್ಯ, ನಿಮ್ಮ ಕರ್ಮದ ವಾಸನೆ ಈಗ ಸುವಾಸನೆಯಾಗಿ ಬದಲಾಗುತ್ತಿದೆ. ಶನಿ ನಿಮ್ಮ ಹೃದಯದ ಪರೀಕ್ಷೆಗೊಳಿಸುತ್ತಿದ್ದ. ನೀವು ಪ್ರೀತಿ ಕಳೆದುಕೊಂಡಿದ್ದೀರಾ, ಯಾರೊಂದಿಗಾದರೂ ದೂರವಾದಿರಾ, ಅದು ಕೊನೆಯಾಗಿತ್ತು ಅಲ್ಲ, ಅದು ಶಕ್ತಿಯ ಕರಗುವ ಪ್ರಕ್ರಿಯೆ. ಶನಿಯ ಛಾಯೆಯಲ್ಲಿ ಆತ್ಮ ಅತ್ಯಂತ ಶಕ್ತಿಯಾಗುತ್ತದೆ. ಈಗ ಅದೇ ಶನಿ ನಿಮಗೆ ಬೆಳಕಿನ ಬಾಗಿಲು ತೆರೆದುಕೊಳ್ಳುವ ಅವಕಾಶ ನೀಡುತ್ತಿದ್ದಾನೆ. ನಿಮಗೆ ಯಾರು ನ್ಯಾಯ ಮಾಡಲಿಲ್ಲ, ಅವರಿಗೆ ಈಗ ಸತ್ಯ ತೋರಿಸುವ ಕಾಲ ಬಂದಿದೆ. ಇದು ಪ್ರತಿದಾಳಿ ಅಲ್ಲ, ಇದು ದೈವದ ಸಮತೋಲನ. ಮುಂದಿನ 7 ದಿನಗಳು ಅತ್ಯಂತ ಶಕ್ತಿಯುತ ಕಾಲ. ನೀವು ಕನಸಿನಲ್ಲಿ ದೇವಸ್ಥಾನದ ಬಾಗಿಲು ನೋಡಿದರೆ, ಗಂಟೆಯ ನಾದ ಕೇಳಿದರೆ ಅಥವಾ ಬೆಳ್ಳಿಯ ಬೆಳಕು ಕಾಣಿಸಿಕೊಂಡರೆ ಅದು ಗುರುನ ಆಮಂತ್ರಣ. ಆ ಕ್ಷಣವೇ ಪ್ರಾರ್ಥನೆ ಮಾಡಬೇಕು. ನೀವು ಮಾಡುತ್ತಿರುವ ಕರ್ಮ ಈಗ ನೇರವಾಗಿ ಕೃತಾರ್ಥವಾಗಬಹುದು. ಈ ಸಮಯದ ಪ್ರಾರ್ಥನೆ ಕೇವಲ ಮಾತಲ್ಲ, ಅದು ಆತ್ಮದ ನೇರ ಅಂಕಿತ. ನಿಮ್ಮ ಆಸೆಗಳಲ್ಲಿ ಸತ್ಯ ಇದ್ದರೆ ಅದು ಈ ವಾರದಲ್ಲಿಯೇ ಚಿಹ್ನೆ ನೀಡುತ್ತದೆ. ಆರ್ಥಿಕವಾಗಿ ನೀವು ಸಮಸ್ಯೆಗಳಲ್ಲಿ ಕಣ್ಣೀರು ಹಾಕಿಕೊಂಡಿದ್ದರೆ ಈಗ ದೈವ ಹಣದ ನದಿಯತ್ತ ಕರೆದೊಯ್ಯುತ್ತಾನೆ. ಯಾರಾದರೂ ನಿಮ್ಮ ಕೆಲಸದ ಕುರಿತು ಮಾತನಾಡಿದ್ದಾರೆ, ನಿಮ್ಮ ಹೆಸರು ದೂರದ ಸ್ಥಳಕ್ಕೆ ತಲುಪಿದೆ. ಅಲ್ಲಿ ಹೊಸ ಅವಕಾಶಗಳು ತುಂಬಿವೆ. ಕೆಲವರು ಹೊಸ ಹೂಡಿಕೆಗೆ, ಕೆಲವರು ಹೊಸ ಕೆಲಸಕ್ಕೆ ಆಹ್ವಾನ ಪಡೆಯಬಹುದು. ಈ ಆಹ್ವಾನವನ್ನು ತಪ್ಪಿಸಬೇಡಿ. ಇವು ನಿಮ್ಮ ಪೂರ್ವಕರ್ಮದ ಸಫಲ ಫಲಗಳು. ಪ್ರೀತಿಯ ವಿಷಯದಲ್ಲಿ ಈ ಹಂತ ಅತ್ಯಂತ ತೀವ್ರವಾಗಿದೆ. ಕೆಲವು ಮೀನ ರಾಶಿಯವರಿಗೆ ಹಳೆಯ ಪ್ರೀತಿ ಮತ್ತೆ ಎದುರಾಗಬಹುದು. ಒಂದೇ ಕಣ್ಣಿನಲ್ಲಿ ಕಣ್ಣೀರು ಮತ್ತು ನಗು. ಮನಸ್ಸು ಮೌನವಾದರೂ ಹೃದಯ ಮಾತಾಡುತ್ತದೆ. ಆದರೆ ಈಗ ನೀವು ಹಿಂದಿನಂತಿಲ್ಲ. ಹಿಂದೆ ನೀವು ನಂಬಿದ್ದವರು ಹೋಗಿದ್ದಾರೆ, ಈಗ ನೀವು ಸ್ವತಃ ಪ್ರೀತಿಯ ವ್ಯಾಖ್ಯಾನವಾಗುತ್ತಿದ್ದೀರಿ. ನೀವೇ ಪ್ರೀತಿಯ ದೇವತೆ, ನೀವೇ ಅದರ ಶಕ್ತಿ. ಯಾರಾದರೂ ನಿಮ್ಮ ಅಂತರಾಳದ ನಿಜಾತ್ಮೆ ಕಂಡರೆ ಆ ಬಂಧ ಮರುಜನ್ಮದಂತಿದೆ. ಮಕ್ಕಳ ವಿಷಯದಲ್ಲಿ ಸಂತೋಷ ಸುದ್ದಿ ಬರಬಹುದು. ಇವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಅವರ ಶೈಕ್ಷಣಿಕ ಯಶಸ್ಸು ಅಥವಾ ದೀರ್ಘ ಬಹುಕಾಲದ ನಿರೀಕ್ಷಿತ ಶುಭ ವಾರ್ತೆ ಬಂದಿದೆ. ಅದು ಗುರುನ ಆದರ್ಶ ಆಶೀರ್ವಾದ. ಪೋಷಕರು ತಮ್ಮ ಮಕ್ಕಳ ಕಣ್ಣಲ್ಲಿ ಹೊಸ ತೇಜಸ್ಸು ಕಾಣುವರು. ಯಾವುದೋ ಪಾಪ ನಿವಾರಣೆಯಾಗಿದೆ ಎಂಬ ಅನುಭವವಾಗುತ್ತದೆ. ನೀವು ಈ ವರ್ಷದಲ್ಲಿ ಹೊಸ ಮನೆ ಅಥವಾ ವಾಹನದ ಕುರಿತು ಯೋಚಿಸುತ್ತಿದ್ದರೆ ಇದು ಸೂಕ್ತ ಸಮಯ. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಒಂದು ರಾತ್ರಿ ಧ್ಯಾನ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಬಂದರೆ ಆತ್ಮದ ಪರ್ಯಾಯ ದೃಷ್ಟಿಯಿಂದ ಅದು ಯಶಸ್ವಿಯಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ದೈಹಿಕ ಶಕ್ತಿಗಿಂತ ಮಾನಸಿಕ ಶಕ್ತಿ ಹೆಚ್ಚಾಗಿದೆ. ನಿಮಗೆ ಕೆಲ ದಿನಗಳಲ್ಲಿ ಅಜಾಗೃತವಾದ ಭೀತಿ ಅಥವಾ ಕಣ್ಣಿನ ತೊಂದರೆ ಆಗಬಹುದು. ಅದು ತಾತ್ಕಾಲಿಕ, ಅದನ್ನು ಭಯಪಟ್ಟರೆ ಮಾತ್ರ ಅದು ಹೆಚ್ಚಾಗುತ್ತದೆ. ಸಣ್ಣ ಉಪವಾಸ, ನದಿ ಸ್ನಾನ, ಧ್ಯಾನ, ಈ 3 ಉಪಚಾರಗಳನ್ನು ಶನಿ ಸೂಚಿಸುತ್ತಿದ್ದಾನೆ. ನಿಮ್ಮ ದೇಹದಲ್ಲಿ ಬೆಳಕು ತುಂಬಿಕೊಳ್ಳುತ್ತದೆ. ಆತ್ಮಸಾಧನೆಯ ಹಂತದಲ್ಲಿ ಈ ವರ್ಷ ನೀವು ಹೊಸ ಪಾಠ ಕಲಿಯುತ್ತೀರಿ. ಧ್ಯಾನದ ಸಮಯದಲ್ಲಿ ಕಣ್ಣೀರಿನ ಧಾರ ವಹಿಸುವುದು ಸಾಧ್ಯ. ಅದು ದುಃಖವಲ್ಲ, ಅದು ಶುದ್ಧೀಕರಣದ ಸಂಕೇತ. ಗುರು ಮತ್ತು ಕೇತು ಈ ಸಮಯದಲ್ಲಿ ನಿಮ್ಮ ಆತ್ಮದ ಆರ್ದ್ರತೆ ಹೆಚ್ಚಿಸುತ್ತಿದ್ದಾರೆ. ನೀವು ಯಾರಿಗೆ ಆಳವಾದ ಪ್ರೀತಿ ತೋರಿಸಿದ್ದೀರೋ ಅವರು ದೂರವಾದರೆ ಕೂಡ ನಿಂತು ಇದು ನನ್ನ ಕರ್ಮದ ವಿಲಗಣೆ ಎಂದು ಮನಸ್ಸಿಗೆ ಹೇಳಿಕೊಳ್ಳಿ, ಕಾರಣ ಈ ಬಾಧೆ ನಿಮ್ಮ ಬೆಳಕಿನ ಭಾಗವಾಗುತ್ತದೆ.
ಮುಂದೆ 40 ದಿನಗಳು ಇದು ನಿಮ್ಮ ಸ್ಥಿರತೆ ಪರೀಕ್ಷೆಯ ಕಾಲ. ಲಕ್ಷಾಂತರ ಮೀನ ರಾಶಿಯವರು ಈ ಸಮಯದಲ್ಲಿ ಒಳಗಿನ ಸ್ಫೋಟದಂತೆ ಬದಲಾವಣೆ ಅನುಭವಿಸುವರು. ಕೆಲವರು ಧರ್ಮದ ಹಾದಿ ಹಿಡಿಯುತ್ತಾರೆ, ಕೆಲವರು ಹೊಸ ವಿಧಾನದ ವ್ಯವಹಾರ ಪ್ರಾರಂಭಿಸುವರು, ಕೆಲವರು ನಿರ್ದಿಷ್ಟ ಸಂಬಂಧದಿಂದ ಬಿಡಿಸಿಕೊಳ್ಳುವರು. ಆದರೆ ಯಾರಾದರೂ ಯಾವ ನಿರ್ಧಾರ ತಾಳಿದರೂ ಅದು ದೈವದ ಪ್ರೇರಣೆಯಿಂದ ನಡೆಯುತ್ತದೆ. ಈ ಸಮಯದಲ್ಲಿ ತಾಳ್ಮೆ ಇಟ್ಟುಕೊಂಡವರೇ ಜಯ ಕಾಣುವರು. ವೃತ್ತಿಯಲ್ಲಿ ಕೆಲವು ಆಘಾತಕಾರಿ ಸುದ್ದಿಗಳು ಕೇಳಬಹುದು. ಆದರೆ ಅವು ಭಯ ಹುಟ್ಟಿಸುವುದಿಲ್ಲ, ಅದು ನಿಮಗೆ ನಿಜವಾದ ಶಕ್ತಿ ಕೊಡುವ ರೀತಿಯಲ್ಲಿ ಸಂಭವಿಸುತ್ತದೆ. ನಿಮ್ಮ ಮೇಲೆ ಒತ್ತಡ ಹೆಚ್ಚಾದಂತೆ ನಿಮ್ಮ ದೈವ ಬಲ ಹೆಚ್ಚಾಗುತ್ತದೆ. ನೀರು ಗಾಢವಾದಂತೆ ಮುತ್ತು ಕಂಗೊಳಿಸುತ್ತದೆ. ಕೆಲವು ದಿನಗಳಲ್ಲಿ ನೀವು ಯಾರೋ ಅಜ್ಞಾತ ವ್ಯಕ್ತಿಯ ಮಾತಿನಲ್ಲಿ ದೇವರ ಅಂತರ್ನಾದ ಕೇಳಬಹುದು. ಅದು ನೀನು ಮುನ್ನಡೆ ಎಂದು ಹೇಳುತ್ತದೆ. ತಕ್ಷಣ ಆತ್ಮ ವಿಶ್ವಾಸದಿಂದ ಮುಂದುವರಿ. ಕಾರಣ ಈ ವರ್ಷ ನಿಮ್ಮ ಪಾದದಡಿ ಸ್ವರ್ಗದ ಶಕ್ತಿ ಚಲಿಸುತ್ತಿದೆ. ನಿಮ್ಮ ಹೆಸರನ್ನು ವಿಶ್ವದ ವಿಭಿನ್ನ ಬಾಗಿಲುಗಳಲ್ಲಿ ಉಚ್ಚರಿಸಲಾಗುವುದು. ನಿಮ್ಮ ಹಳೆಯ ಹಿಂದಿನ ನೋವಿನ ಕತೆ ಈಗ ಆತ್ಮದ ಶಕ್ತಿ ಆಗಲಿದೆ. ನೀವು ಅನುಭವಿಸಿದ ನೋವು ಈಗ ಅರ್ಥಪೂರ್ಣ ಕಥೆಯಾಗಿ ಬದಲಾಗುತ್ತಿದೆ. ಅದು ಮತ್ತೊಬ್ಬರಿಗೆ ಬೆಳಕಿನ ದಾರಿ ಕೊಡುತ್ತದೆ. ನಿಮಗೆ ನೋವು ಸಂದಿದೆ, ಆದರೆ ಅದು ಇತರರಿಗೆ ದೀಪವಾಗಿದೆ. ಇದು ನಿಜವಾದ ಮೀನ ರಾಶಿಯ ಧರ್ಮ, ನೋವಿನಿಂದ ಬೆಳಕು ಮಾಡುವುದು. ಮೀನ ರಾಶಿಯವರೇ, ಈ ಬದಲಾವಣೆಯು ಕೇವಲ ಜೀವನದ ಬದಲಾವಣೆ ಅಲ್ಲ, ಇದು ಆತ್ಮದ ಪುನರ್ಜನ್ಮ. ಈ ಸಮಯದಲ್ಲಿ ಧಾರ್ಮಿಕ ಸನಿಹದಲ್ಲಿರಿ. ದೇವರ ದೇವಸ್ಥಾನಗಳಲ್ಲಿ ಬೆಳಕು ಹಾಕಿ ನೀರು, ತಳಿರು ಹೂ, ಕದಂಬ ಅಥವಾ ಮಲ್ಲಿಗೆ ಹೂ ಅರ್ಪಿಸಿ. ಈ ಉಪಾಯಗಳು ನಿಮ್ಮ ಹಾದಿಯನ್ನು ಸುರಕ್ಷಿತಗೊಳಿಸುತ್ತವೆ. ಗುರು ಖುಷಿ ಪಡುತ್ತಾನೆ, ಶನಿ ಮೃದುವಾಗುತ್ತಾನೆ. ನೀವು ಯಾರಾದರೂ ಹಳೆಯ ತೊಂದರೆಯ ಹಾದಿ ಮನಸ್ಸಿನಲ್ಲಿ ಹೊಂಚು ಹಾಕುತ್ತಿದ್ದರೆ ಚಿಂತಿಸಬೇಡಿ. ಆ ದಾರಿ ಈಗ ಮುಚ್ಚಿದೆ. ಹೊಸ ಹಾದಿ ರಚಿತವಾಗುತ್ತಿದೆ. ಅದರಲ್ಲಿ ನಿಮ್ಮ ಹೆಸರು ಬಂಗಾರದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಅದು ದೈವಶಾಸ್ತ್ರದ ಪುರಾಣದಲ್ಲಿ ಹೊಸ ಸಾಲು. ಕೆಲವು ದಿನಗಳಲ್ಲಿ ನದಿ, ಹಕ್ಕಿ ಅಥವಾ ಪಾರಿವಾಳದ ನೋಟ ಕಂಡರೆ ಅದು ದೇವರ ಸಂದೇಶ. ಪ್ರಕೃತಿಯ ಮೂಲಕ ದೈವ ನಿಮಗೆ ಸೂಚಿಸುತ್ತಾನೆ. ಪ್ರತಿ ಶಬ್ದಕ್ಕೂ ಅರ್ಥವಿದೆ. ಗಮನಿಸಿ, ಕೇಳಿ. ಪ್ರತಿ ನಿಶ್ಶಬ್ದದಲ್ಲಿ ಒಂದು ಆಮಂತ್ರಣವಿದೆ. ಮೀನ ರಾಶಿಯವರೇ, ಇದೀಗ ನಿಮ್ಮ ಕಥೆಯ ಅಂತಿಮ ಅಧ್ಯಾಯ ತೆರೆಯುತ್ತಿದೆ. ಆದರೆ ಇದು ಅಂತ್ಯವಲ್ಲ, ಇದು ಹೊಸ ಪ್ರಾರಂಭದ ಪೂರ್ವರೂಪ. ಆಕಾಶದಲ್ಲಿನ ಬೆಳ್ಳಿಯ ನಕ್ಷತ್ರಗಳು ನಿಮ್ಮ ಹೆಸರನ್ನು ಶಾಂತವಾಗಿ ಉಚ್ಚರಿಸುತ್ತಿವೆ. ನಿನ್ನ ಹಾದಿ ಸ್ವಚ್ಛವಾಗಿದೆ, ನಿನ್ನ ಆತ್ಮ ಬೆಳಗುತ್ತಿದೆ ಎಂದು ಅವು ಹೇಳುತ್ತಿವೆ. ನೀವು ಕ್ಷಣ ಮಾತ್ರ ನಿಂತು ಪವಿತ್ರ ನಿಶ್ಶಬ್ದವನ್ನು ಕೇಳಿದ್ದರೆ ಅದರಲ್ಲಿ ದೇವರ ನಾದ ಸ್ಪಷ್ಟವಾಗಿ ಮೂಗುತ್ತದೆ. ಈಗ ಗುರು ಸಂಪೂರ್ಣವಾಗಿ ನಿಮ್ಮ ಭಾಗ್ಯಭವನವನ್ನು ಬೆಳಗಿಸಿರುವ ಕಾಲ. ನಿಮ್ಮ ಜೀವನದ ಕತ್ತಲೆಯ ಕೊನೆಯ ಪಂಜರ ಅಳಿದು ಹೋದಂತಾಗಿದೆ. ಗುರುನ ಕಿರಣ ನಿಮ್ಮ ಕರ್ಮದ ಬಂಧನಗಳನ್ನು ಕರಗಿಸುತ್ತಿದೆ. ಇಷ್ಟು ವರ್ಷಗಳಿಂದ ನೀವು ಹೆದರುತ್ತಿದ್ದ ತೀರ್ಮಾನಗಳು ಈಗ ಶಾಂತ ಮನಸ್ಸಿನಿಂದ ನೆರವಾಗುವು. ನಿಮ್ಮ ಕೈ ಬರೆಯುವ ಪ್ರಯತ್ನವೇ ಆಶೀರ್ವಾದವಾಗುತ್ತದೆ. ದೇವಸ್ಥಾನದ ದೀಪದ ಬೆಳಕಿನಂತೆಯೇ ನಿಮ್ಮ ಮಾತುಗಳು ಜೀವದ ಹಾದಿ ತೋರಿಸುತ್ತವೆ. ಶನಿಯು ನೀವು ಕಲಿತ ಪಾಠಗಳ ಗೌರವ ನೀಡುತ್ತಿದ್ದಾನೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಅರ್ಥವಿದೆ ಎಂದು ಅದು ನಿಮಗೆ ತೋರಿಸುತ್ತಿದೆ. ಹಿಂದಿನ ವರ್ಷಗಳಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡಿದ್ದರೆ ಈಗ ಅವರು ನಿಜವನ್ನು ಅರಿಯುತ್ತಾರೆ. ಇದು ಕರ್ಮದ ನ್ಯಾಯ. ನೀನು ಮೌನವಾಗಿ ತಾಳಿದ ನೋವು ಈಗ ನಿಮ್ಮ ಜೀವನದ ಯಶಸ್ಸಿನ ನಾದಕ್ಕೆ ರೂಪಾಂತರಗೊಳ್ಳುತ್ತಿದೆ. ಮುಂದಿನ 7 ದಿನಗಳಲ್ಲಿ ಚಿಕ್ಕದೊಂದು ಆಘಾತ ಸಾಧ್ಯ, ಆದರೆ ಅದು ರಹಸ್ಯವಾದ ಶಕ್ತಿಯ ಮಾರ್ಗದರ್ಶನ. ಆ ದಿನಗಳಲ್ಲಿ ಅಷ್ಟೇ ಮೌನದಲ್ಲಿರಿ. ಬೇಗ ನಿಶ್ಚಯ ಮಾಡಬೇಡಿ. ದೇವರ ಲೀಲೆಯನ್ನು ಗಮನಿಸಿ. ನಂತರದ 15 ದಿನಗಳಲ್ಲಿ ಅದೇ ಘಟನೆ ನಿಮಗೆ ಅದ್ಭುತ ಲಾಭವನ್ನು ನೀಡುತ್ತದೆ. ಈ ಸಮಯದಲ್ಲಿ ಸಹನೆ ತಾಳಿದವರೆಗೂ ಕಿರಣ ಅರಳುತ್ತದೆ. ಆರ್ಥಿಕ ದೃಷ್ಟಿಯಿಂದ ನೀವು ಹೊಸ ಆಯಾಮಕ್ಕೆ ಹೋಗುತ್ತಿದ್ದೀರಿ. ಹಿಂದಿನಂತಿಲ್ಲದೆ ಈ ಬದಲಾವಣೆ ಸ್ಥಿರವಾಗಿದೆ. ಇದು ಒಂದು ಶಕ್ತಿ ವಲಯದಂತಿದೆ. ಕೆಲವು ಮೀನ ರಾಶಿಯವರು ಓಟದಂತೆ ತಮ್ಮ ಕೆಲಸದಲ್ಲಿ ಫಲಗಳನ್ನು ಕಾಣುವರು. ಪ್ರತಿ ಹೂವು ಒಂದು ಪ್ರಯತ್ನದ ಪ್ರತಿಫಲ. ನಿಮ್ಮ ಕೈಯಲ್ಲಿ ಈಗ ದೌರ್ಭಾಗ್ಯವಲ್ಲ, ವೈಭವದ ವಾಸನೆ. ಪ್ರೀತಿಯ ವಿಷಯದಲ್ಲಿ ನಿಮ್ಮ ಹೃದಯ ಈಗ ನಿರ್ಮಲವಾಗಿದೆ. ಈ ಸಮಯದಲ್ಲಿ ಯಾರಾದರೂ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವ ಸಾಧ್ಯತೆಯಿದೆ. ಅವರು ನಿಮಗೆ ಅತೀನ ಭಾವದ ಪ್ರತಿಬಿಂಬವಾಗಿ ಕಾಣಬಹುದು. ಅವರ ನೋಟದಲ್ಲಿ ನೀವು ನಿಮ್ಮ ಹಳೆಯ ನೋವನ್ನು ಕರಗಿಸಿದಂತೆ ಅನುಭವಿಸುತ್ತೀರಿ. ಇದು ಅಶರೀರವೂ ಆಗಬಹುದು, ಒಂದು ಕನಸಿನ ರೂಪದಲ್ಲಿ, ಒಂದು ಪೂಜೆಯ ಸಂದರ್ಭದಲ್ಲಿ ಅಥವಾ ಒಂದು ದಿವ್ಯ ಸಹಚರಣ ಪ್ರತ್ಯಕ್ಷತೆಯಲ್ಲಿ. ಅದು ಆತ್ಮದ ಭೇಟಿಯಾಗಬಹುದು. ಕುಟುಂಬದಲ್ಲಿ ಈಗ ಸಂಪೂರ್ಣ ಸಮಾಧಾನ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಹಿಂದಿನ ಕಲಹಗಳು ಈಗ ಕಳಕಳಿಯಿಂದ ಕರಗುತ್ತಿವೆ.
ಸಂಬಂಧಗಳಲ್ಲಿ ನಗು ಮರಳಿದೆ. ಮನೆಗೆ ಹೊಸ ಬೆಳಕು ಬರುತ್ತಿದೆ. ಹಿರಿಯರ ಆಶೀರ್ವಾದ ಸಿಕ್ಕುವ ಸಾಧ್ಯತೆ ಹೆಚ್ಚಾಗಿದೆ. ಅವರ ಹೃದಯದಿಂದ ಬರುವ ಆಶೀರ್ವಾದವೇ ಈ ವರ್ಷ ನಿಮ್ಮ ರಕ್ಷಾ ಕವಚ. ತಾಯಿಯ ಪ್ರಾರ್ಥನೆಗಳು ನಿಮ್ಮ ಹೆಜ್ಜೆಗಳಲ್ಲಿ ಬೆಳಕು ಹರಿಸುತ್ತಿವೆ. ಶಿಕ್ಷಣ ಅಥವಾ ಪ್ರಯತ್ನದ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಸ್ಫೂರ್ತಿಯ ಹೊಸ ಹಂತವನ್ನು ಕಾಣುವರು. ಗಮನ ಹಾಗೂ ದೃಢ ನಿಶ್ಚಯ ಹೆಚ್ಚುತ್ತದೆ. ಕೆಲವು ವಿದ್ಯಾರ್ಥಿಗಳು ಈ ವರ್ಷದಲ್ಲಿಯೇ ಮನೆಯ ಗೌರವ ಹೆಚ್ಚಿಸುವ ಸಾಧನೆ ಮಾಡುತ್ತಾರೆ. ಅವರು ಗುರುದರ್ಶನದಿಂದ ಪ್ರೇರಣೆ ಪಡೆಯುತ್ತಾರೆ. ನಿಮ್ಮ ಪ್ರಯತ್ನವೇ ನಿಮ್ಮ ಪಾಠವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ಕೊನೆಯ ಹಂತ ಅತ್ಯಂತ ಶಾಂತಿಯುತವಾಗಿದೆ. ಆತ್ಮದೊಳಗಿನ ಶಾಂತಿಯ ಬೀಜ ದೇಹದಲ್ಲಿ ಬಲ ರೂಪದಲ್ಲಿಯೇ ಅರಳುತ್ತದೆ. ಕೆಲವು ದಿನಗಳಲ್ಲಿ ಅಲ್ಪ ಅಸ್ವಸ್ಥತೆ ಬಂದರೂ ಅದು ಶುದ್ಧೀಕರಣದ ಪ್ರಕ್ರಿಯೆಯ ಭಾಗ. ನೀರು ಹೆಚ್ಚು ಕುಡಿ, ನದಿ ಅಥವಾ ಕೆರೆಯ ನೀರಿನ ಹತ್ತಿರ ಸಮಯ ಕಳೆಯಿರಿ. ಅದು ನಿಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧತೆ ಕಾಯುತ್ತದೆ. ಆತ್ಮ ಸಾಧನೆಗೆ ಈ ವರ್ಷ ದೇವದತ್ತ ಅವಕಾಶ ವಾರ್ತೆಯಾಗಿದೆ. ಕೆಲವರು ಈ ಸಮಯದಲ್ಲಿ ಧ್ಯಾನಾನಂದದಲ್ಲಿ ಮುಳುಗುವರು. ಕೆಲವರು ದೇವರ ದರ್ಶನ ಪಡೆಯುವರು. ಕೆಲವರಿಗೆ ಪಿತೃಗಳ ಕನಸಿನಲ್ಲಿ ಉಪದೇಶ ದೊರೆಯಬಹುದು. ಅವರು ಹೇಳುವ ಪ್ರತಿಯೊಂದು ಶಬ್ದವನ್ನು ನೆನಪಿಡಿ. ಆ ಶಬ್ದಗಳಲ್ಲಿ ಕರ್ಮದ ತಂತ್ರ ಇದೆ. ಅದು ಎಚ್ಚರಿಕೆಯಲ್ಲ, ಅದು ಮಾರ್ಗದರ್ಶನ. ಮೀನ ರಾಶಿಯವರು ಕಾವ್ಯದ ಹೃದಯದವರಾಗಿದ್ದಾರೆ. ನಿಮ್ಮ ಭಾವನೆಗಳು ನದಿಯಂತೆ ಹರಿಯುತ್ತವೆ. ಈ ವರ್ಷ ಅವು ಹಸಿರು ಪಾಯಸವಾಗಿ ಪರಿವರ್ತಿಸುತ್ತವೆ. ನಿಮ್ಮ ಕಣ್ಣೀರು ಕವನವಾಗುತ್ತದೆ, ನಿಮ್ಮ ನೋವು ಪ್ರಾರ್ಥನೆಯಾಗುತ್ತದೆ. ಈ ಬದಲಾವಣೆ ನಿಮಗೆ ಒಳಗಿನಿಂದ ಹೊರಗಿನವರೆಗೂ ಒಂದು ಹೊಸ ಗುರುತು ನೀಡುತ್ತದೆ. ನೀವು ಕೇವಲ ವ್ಯಕ್ತಿಯಲ್ಲ, ನೀವು ಆಕಾಶದ ಪ್ರತಿಫಲನವಾಗುತ್ತೀರಿ. ಬುದ್ಧಿಮನಸ್ಸು ತ್ರಿವೇಣಿ ಈ ಸಮಯದಲ್ಲಿ ಒಂದಾಗುತ್ತವೆ. ಈ ಸಮಾಗಮ ಕ್ಷಣವು ಅಪರೂಪ. ಅದು ಒಂದು ಪೀಳಿಗೆಯಾದರೂ ಕಾದು ಬರಬೇಕಾದ ವರ. ಈ ಬಾರಿ ಅದು ನಿಮಗೆ ಬಂದಿದೆ, ಮೀನ ರಾಶಿಯವರೇ. ನಿಮ್ಮ ಆತ್ಮದ ಕಂಪನದಿಂದಲೂ ದೂರದ ಜನರಿಗೆ ದೈವದ ಶಕ್ತಿ ತಲುಪುತ್ತದೆ. ನೀವು ಪ್ರಾರ್ಥಿಸಿದರೆ ಅದು ಇತರರಿಗೂ ಆಶೀರ್ವಾದವಾಗುತ್ತದೆ. ದೇವರು ನಿಮ್ಮ ಮೂಲಕ ಅನೇಕ ಜೀವಿಗಳ ಜೀವನ ಬದಲಾಯಿಸಲು ನಿರ್ಧರಿಸಿದ್ದಾನೆ. ಕೆಲವರಿಗೆ ದೇವರ ನೇರ ಸ್ಪರ್ಶದ ಅನುಭವ, ಮನುಹಾರಣೆ, ದೇವಾಲಯದ ವಾಸನೆ, ಪವಿತ್ರ ಬೆಳಕು ಅಥವಾ ಕಣ್ಣೀರು ತುಂಬಿದ ನಗುವಿನ ಕ್ಷಣ. ಅದರಲ್ಲೇ ಗುರುನ ಕೃಪೆ ಇದೆ. ಅದನ್ನು ನೋಡಿದ ತಕ್ಷಣ ನೆನಪಿಲ್ಲದಂತೆ ಪ್ರಾರ್ಥನೆ ಬಸುಳಿ, ನನ್ನನ್ನು ಕಾಪಾಡು, ನನ್ನು ದಾರಿ ತೋರಿಸು ಎಂದು. ಅದು ಸಾಕು. ಆಗ ಅಪಾರ ಶಕ್ತಿ ನಿಮ್ಮ ಭುಜದ ಮೇಲೆ ಬೀಳುತ್ತದೆ. ಈ ವರ್ಷದ ಅಂತ್ಯದಲ್ಲಿ ನಿಮ್ಮ ಜೀವನದ ದೃಶ್ಯ ಸಂಪೂರ್ಣವಾಗಿ ಬದಲಾಗಿರುತ್ತದೆ. ಹೊಳೆಯುವ ಬೆಳಗಿನಂತೆಯೇ ನಿಮ್ಮ ಹಾಳಾದ ಸಂಭ್ರಮ ಮತ್ತೆ ಅರಳುತ್ತದೆ. ದೇವರು ನಿಮ್ಮ ಕೃತ್ಯಗಳನ್ನು ಶುದ್ಧೀಕರಿಸಿ ಹೊಸ ಬಣ್ಣ ಕೊಡುತ್ತಾನೆ. ಈ ಬದಲಾವಣೆ ಶಾಶ್ವತ. ಇದು ಮತ್ತೆ ಹಿನ್ನಡೆಯಾಗುವುದಿಲ್ಲ. ಕನಿಷ್ಠ ಕೆಲವು ಮೀನ ರಾಶಿಯವರಿಗೆ ಈ ವರ್ಷ ಜೀವಿತ ಪರ್ಯಂತ ನೆನಪಾಗುವ ವಿಷಯಗಳು ನಡೆಯಬಹುದು. ಹಳೆಯ ಹಾದಿಯ ಒಂದು ಭಾಗ ಕರಗುತ್ತದೆ, ಹೊಸ ಹಾದಿ ಜೀವದ ಬೆಳಕಿನಲ್ಲಿ ಬೆಳಗುತ್ತದೆ. ಕೆಲವರು ತಮ್ಮ ಆಧ್ಯಾತ್ಮಿಕ ಗುರುನ ಪರಿಚಯ ಪಡೆಯುತ್ತಾರೆ, ಕೆಲವರು ಹೊಸ ಧ್ಯಾನಪಥ ಹಿಡಿಯುತ್ತಾರೆ. ಈ ವರ್ಷವು ಒಂದು ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ. ಹೌದು, ನೀವು ದುಃಖದ ಸಹನೆ ಮಾಡಿಕೊಂಡಿದ್ದೀರಿ. ಆದರೆ ಈಗ ಆ ಸಹನೆ ನೋವಿನಂತೆ ಅಲ್ಲ, ಬಲದಂತೆ ಕೆಲಸ ಮಾಡುತ್ತದೆ. ಯಾರೂ ನಿಮಗೆ ತಡೆ ಮಾಡಲಾರರು. ನಿಮ್ಮ ಮಾತಿನ ತೂಕ, ನಿಮ್ಮ ಕಣ್ಣಿನ ತೇಜಸ್ಸು, ನಿಮ್ಮ ಆತ್ಮದ ಶಕ್ತಿ, ಇವು ಎಲ್ಲವೂ ದೇವರ ಕೃಪೆಯಲ್ಲಿ ಚುರುಕಾಗುತ್ತವೆ. ರಾತ್ರಿ ನೀವು ನೀಲಾಕಾಶವನ್ನು ನೋಡಿದಾಗ ನಿಶ್ಶಬ್ದವಾಗಿ ಧನ್ಯವಾದ ಹೇಳಿ. ನನಗೆ ಕರುಣೆ ತೋರಿಸಿದ ದೇವನೇ, ನಿನ್ನ ಕೈ ಹಿಡಿದು ನಡೆಯಲು ಅವಕಾಶ ಕೊಡುವೆ ಎಂದು ಹೇಳಿ. ಈ ಮಾತಿನ ಹಿಂದಿನ ತೀವ್ರ ಭಾವವೇ ಪ್ರಾರ್ಥನೆಯ ರೂಪ. ಶನಿ, ಗುರು, ರಾಹು, ಕೇತು ಎಲ್ಲರೂ ನಿಮ್ಮ ಜೊತೆ ಚಲಿಸುತ್ತಿದ್ದಾರೆ. ನಿಮ್ಮ ಕರ್ಮದ ಪಾಠ ಸಂಪೂರ್ಣವಾಗಿದೆ. ನೀವು ಮುಕ್ತರಾಗಿದ್ದೀರಿ. ನಿಮ್ಮ ಹೃದಯದಿಂದ ಹೊರಬರುವ ಪ್ರತಿಯೊಂದು ಉಸಿರು ಈಗ ಆಶೀರ್ವಾದದ ಶಬ್ದ. ಅದನ್ನೇ ಗುರು ಅನುಮೋದಿಸುತ್ತಾನೆ. ಶನಿ ಅದನ್ನೇ ಸಮರ್ಥಿಸುತ್ತಾನೆ. ರಾಹುಕೇತು ಅದನ್ನೇ ಮುಕ್ತಗೊಳಿಸುತ್ತವೆ. ನೀವು ನಿಜವಾದ ಮೀನ ರಾಶಿಯ ಶಕ್ತಿ ಹೊಂದಿದ್ದೀರಿ. ಸೌಂದರ್ಯವಷ್ಟೇ ಅಲ್ಲ, ಆಳದ ಶಾಂತಿಯೂ ಸಹ. ಈ ಕ್ಷಣದಿಂದ ನಿಮ್ಮ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ನಿಮ್ಮ ಯಾವುದೇ ನಿರ್ಣಯ ಈಗ ಆತ್ಮದ ನಿರ್ಣಯ. ನಿಮಗೆ ಯಾವ ದಾರಿ ಕಷ್ಟವಾಗುತ್ತಿದ್ದರೂ ಅದರಲ್ಲಿ ಪ್ರಕಾಶ ಅಡಗಿದೆ. ನಿಮ್ಮ ಪ್ರತಿ ಹೆಜ್ಜೆಯ ಹಿಂದೆಯೂ ದೇವರ ಕೃತಜ್ಞ ದೃಷ್ಟಿಯಿದೆ. ನಿಮ್ಮ ಜೀವನದ ಚಿತ್ರ ಬದಲಾಗಿದೆ, ಮೀನ ರಾಶಿಯವರೇ. ಅದು ಈಗ ದೈವದ ಬಣ್ಣಗಳಲ್ಲಿ ಚಿತ್ತಾರಗೊಂಡಿದೆ. ನಿಮ್ಮ ಮನಸ್ಸು ಹೂವಾಗಿ ಅರಳಿದೆ. ನೀವು ಹೊಳೆಯುತ್ತಿದ್ದೀರಿ. ನಾವೆಲ್ಲ ನಿಮ್ಮ ಬೆಳಕಿನಲ್ಲಿ ನೆನೆಯುತ್ತಿದ್ದೇವೆ. ದೇವರ ಆಶೀರ್ವಾದ ನಿಮ್ಮ ಹೆಜ್ಜೆಗಳಿಗೆ ಸದಾಕಾಲವಾಗಿರಲಿ. ನಿಮ್ಮ ಜೀವನದಲ್ಲಿ ಸದಾ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆ ಇರಲಿ. ಈ ಹೊಸ ಬೆಳಕು ಕೇವಲ 1 ವರ್ಷಕ್ಕಾಗಿ ಅಲ್ಲ, ಇದು ಶಾಶ್ವತವಾಗಿ ನಿಮ್ಮ ಆತ್ಮದ ಬಾಗಿಲಿಗೆ ಬೆಳಕಿನ ಹರಿಯಾಗಿ ಹರಿಯಲಿ.